ಇದು ಇಂಡಿಯನ್ ತಿಗಾನ ಇಲ್ಲಿ ನೋಡ್ರಿ ಇಲ್ಲಿ OMR. ನಂಗೆ ಇಂಡಿಯಾದಲ್ಲೇ ಅಯ್ಯೋ ನಮ್ಮ ಮನೇಲಿ ಬೆಳ್ಕೊಂಡು ತಿಂದಂಗೆ ಅನಿಸ್ತಾ ಇತ್ತು ನನಗೆ. ಹಂಗೆ ಹಾಕ್ಬಿಟ್ರಲ್ಲ ತಿನ್ನು ಚೆನ್ನಾಗಿರೋ. ಇಷ್ಟು ದಿವಸ ಬಂದಿದ್ದು ರೆಸ್ಟೋರೆಂಟ್ಸಾಗೆ ಒಂದು ತೂಕ ಇದೇ ಒಂದು ತೂಕ ಅನಿಸ್ತೈತೆ. ಮಂಚೂರಿಯನ್ ಬಂತು. ಒಂದು ಸಮೋಸ 300 ರೂಪಾಯಿ ಕೊಟ್ಟು ತಿಂತಾ ಇದ್ದೀವಿ. 300 ರೂಪಾಯಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಚೂಡಕ್ಕಿ ಗೂಡ್ ಕಟ್ಕಂತಾವೆ. ಸೊ ಇವತ್ತು ನಾವು ಈವು ಅನ್ನೋ ಒಂದು ಸಿಟಿಗೆ ಬಂದಿದ್ದೀವಿ. ಸೊ ಆ ಸಿಟಿಲಿ ನಡ್ಕೊಂಡು ಹೋಗ್ತಾ ಇದ್ರೆ ಬರೀ ಇಂಡಿಯನ್ ರೆಸ್ಟೋರೆಂಟ್ಸು, ಇಂಡಿಯನ್ ಸ್ಟೋರ್ಸು ಇದೇ ಕಾಣಿಸ್ತಾ ಇದ್ದಾವೆ. ಸ್ಟ್ರೀಟ್ ಫುಲ್ಲು ಬರೀ ಇಂಡಿಯನ್ ರೆಸ್ಟೋರೆಂಟ್ಸು. ಸೊ ಆ ಸ್ಟ್ರೀಟಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ನಾವು ಯಾವುದೋ ಇಂಡಿಯಾದಲ್ಲೇ ಯಾವುದೋ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಎಕ್ಸಾಕ್ಟ್ಲಿ. ಸೊ ಬನ್ನಿ ನೋಡೋಣ ಆ ಇಂಡಿಯನ್ ಸ್ಟೋರ್ಸಲ್ಲಿ ಏನೇನು ಸಿಗ್ತೈತೆ ಆ್ಯಂಡ್ ಆ ಇಂಡಿಯನ್ ರೆಸ್ಟೋರೆಂಟ್ಸಲ್ಲಿ ಏನೇನು ಸಿಗ್ತವೆ. ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗಿ ಏನಾದ್ರು ತಿಂದ್ಬಿಟ್ಟು ಆ ರಿವ್ಯೂಸ್ ಎಲ್ಲ ಹೇಳ್ತೀವಿ. ವಿಡಿಯೋ ಕೊನೆ ತನಕ ನೋಡಿ ಎಂಜಾಯ್ ಮಾಡಿ. ಕ್ರೇಜಿ. ಇಲ್ಲೇ ಐತೆ ನೋಡು ವತಾನ. ಓ ಹೌದಾ, ಚೆನ್ನಾಗೈತೆ ರೀ ರೆಸ್ಟೋರೆಂಟು. ಎಲ್ಲ ಐತೆ. ಓಹೋ ಓ ಚೈನಾ ಪಕ್ಕ ಇಟ್ಟವ್ರೆ. ತಿಕಾನ ಇಂಡಿಯನ್ ತಿಕಾನ. ಇದು ಇಂಡಿಯನ್ ತಿಕಾನ ಬರೀ ಇಂಥದೆಯಾ? ಚಿಕಾನ ಅದು ಚಿಕಾನ. ಇಂಡಿಯನ್ ತಿಕಾನ ಅಲ್ಲದೆ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಅಯ್ಯೋ ದೇವ್ರು. ಭೂಮಿ ಸ್ಟೋರ್ಸು. ಓ ಇದು ಇಂಡಿಯನ್ ರೀ ಸ್ಟೋರ್ಸು. ನೋಡ್ಕೊಂಬೋಣ. ಏನೈತೆ? ಸ್ವೀಟ್ ಇದೆ, ಸ್ವೀಟು. ಸ್ವೀಟ್ ಐತಾ? ಇಲ್ಲಿ ಸೋಂಪಾ ಪುಡಿ. ಓ ಇಲ್ಲಿ ನೋಡ್ರಿ ಮಸಾಲ ಕಾಕ್ರಾ. ಓ ಅದೇ ಬ್ರ್ಯಾಂಡ್ ಅಲ್ವಾ ನಾವು ಇದೇ ತಿನ್ನೋದು? ತಗೊಳ್ಳೋದು ನಾವು. ಕತೆ. ಇಲ್ಲಿ ಚಿಪ್ಸ್ ಎಲ್ಲ ಐತ್ರಿ. ಎಲ್ಲೈತೆ? ಅಲ್ಲಿರ್ಲಿಲ್ಲ. ಬನಾನಾ ಚಿಪ್ಸ್ ಇದೆ ನೋಡಿ. ಇಲ್ಲಿ ಹಲ್ದಿರಾಮ್ಸ್ದು ಮಿಕ್ಸ್ಚರ್. ಓ ಸೇಮ್ ಒಳ್ಳೆ ನಾನು ಇಂಡಿಯಲ್ಲಿ ಇದ್ದಂಗೆ ಐತೆ ಅನ್ಸ್ತೈತೆ ನನಗೆ. ಇಲ್ಲಿ ಇದೇ ನಾನು ಕೇಳಿದ್ದು. ತಗೊಂಡ್ಯಾ ಇವಾಗ್ಲೇನಾ ತಗೋ. ಅಥವಾ ಮನೆಗೆ ಹೋಗ್ಬೇಕಾದ್ರೆ ತಗೊಳೋಣ? ಮನೆ ಹತ್ರ ಹೋಗ್ಬೇಕಂತ ತಗೊಳ್ಳೋಣಪ್ಪ. ವಾಪಸ್ ಇದೇ ರೋಡಿಗೆ ಬರ್ತೀವಲ್ವಾ? ಗೊತ್ತಿಲ್ಲ, ಐಡಿಯಾ ಇಲ್ಲ. ತಗೋತೀನಿ ಹಂಗಂದ್ರೆ. ನೋಡ್ರಿ ಜೀರಿಗೆ ಇದು ಎಲ್ಲ. ಸಾಲ್ಟ್. ನಮ್ಮ ಟಾಟಾ ಟಾಟಾ ಸಾಲ್ಟ್. ಚಿಕ್ಕೀಸ್. ಎಷ್ಟು ಡಿಫ್ರೆಂಟ್ ವೆರೈಟಿ ಚಿಕ್ಕೀಸು. ಕತೆಗುರು. ಅಂದರೆ ನಮ್ಮ ಇಂಡಿಯಾದವ್ರಿಗೆ ಈ ಫಾರಿನ್ ಕಂಟ್ರೀಸಲ್ಲಿ ಏನಾದರೂ ನೋಡ್ಬಿಟ್ರೆ ಒಂಥರ ಲೈಕ್ ನಮ್ಮ ಇಂಡಿಯನ್ ಫುಡ್ನ ಎಲ್ಲ ನೋಡ್ಬಿಟ್ರೆ ಫುಲ್ ಖುಷಿ ಆಗ್ಬಿಡುತ್ತಲ್ಲ. ಅದು ಇಂಡಿಯಾದಲ್ಲಿ ಇರೋರ್ಗೆ ಅರ್ಥ ಆಗಲ್ಲ. ಫಾರಿನ್ ಬಂದಿರೋರ್ಗೆ ಮಾತ್ರ ಅರ್ಥ ಆಗೋದು ಇಂಡಿಯನ್ ಫುಡ್ದು ಬೆಲೆ. ನಿಜ ನಿಜ ನಿಜ. ಗೀ ಇಲ್ಲಿ ನೋಡ್ರಿ ಇಲ್ಲಿ OMR. ಇಲ್ಲಿ ನೋಡ್ರಿ ರೆಡ್ ಲೇಬಲು. ರೆಡ್ ಲೇಬಲು OMR. ರಾಯಲ್ ಚಾಲೆಂಜರ್ಸು. ಖಾತೆಗಳು ಏನೋ ಇಟ್ಟವ್ರ. ಬ್ರೂ ಮುರ್ಕು ಬೇಕಾ? ಮುರ್ಕು ನಿಪ್ಪಟ್ಟು ಮುರುಕ್ ತಗೋ, ಚೆನ್ನಾಗಿರ್ತೈತೆ. ಇದು ಗಟ್ಟಿ ಇರ್ತೈತೆ ಅನ್ಸುತ್ತೆ. ಬೇಕು. ಎರಡು ತೊಗೊಂಡ್ರೆ. ಎರಡು ಖಾತೆ ನಿಂದು. ಇವಾಗ ತೊಗೊಂತೀಯಾ? ಆಮೇಲೆ ತೊಗೊಳ್ಳಿ ಬಾ. ತಿರ್ಗಾ ಕರ್ಕೊಂಬರ್ತೀನೋ ಇಲ್ವೋ ಅಂದ್ರಲ್ಲ, ಅದಕ್ಕೆ ತಗೊಂತೀನಿ. ಅಲ್ಲೂ ರೆಡಿ ಟು ಇಟ್ಟು. ಸರಿ ಬಾ, ಆಮೇಲೆ ಬರೋಣ ಹೋಗೋಣ. ಇಲ್ಲಿ ನೋಡ್ಕೊಂಡು ಹೋಗೋಣ. ಕೋಕೋನಟ್ ಆಯಿಲ್ ಎಲ್ಲ ಇದೆ ಅಲ್ರಿ? ಅದು ಯಾವುದು ಹೆಸರು ಕೇಳಿಲ್ಲ ನಾನು. ಆಶೀರ್ವಾದ್. ಏನಾದ್ರು ಮನೆಗೆ ತೊಗೊಂಡೋಗೋದಿದ್ರೆ ಹೇಳಿ. ಸುಮ್ಮನೆ ಅಲ್ಲಿ ತೊಗೊಬಲ್ ಬುಕ್ ಮಾಡಿ ಎಷ್ಟೋ ವರ್ಷಕ್ಕಾಗ ಬದಲು ತೊಗೊಂಡೋಗ್ಬಿಡ್ಬೋದು. ಕೊರಿಯಾಂಡರ್ ಪೌಡರ್. ಬನ್ರಿ ಹೋಗೋಣ. ವಿಚಾರಿಸ್ಕೊಂಡು ಹೋಗೋಣ.
ಇಂಡಿಯನ್ ಗ್ರಾಸರಿ ಸ್ಟೋರ್ಸು ಎಷ್ಟೊಂದಾಯ್ತು ಇಲ್ಲಿ ಯಪ್ಪ ಕ್ರೇಜಿ. ನೋಡಿ ಯಾವುದೋ ಪ್ಯೂರ್ ವೆಜ್ ಅಂತ ಇಂಡಿಯನ್ ರೆಸ್ಟೋರೆಂಟ್. ಪಂಡಿತ್ ಜಿ ಇದನ್ನು ಅವನು ರೆಕಮೆಂಡ್ ಮಾಡಿದ್ದಾರೆ ಆ ವಿಡಿಯೋಲಿ. ಹೌದಾ? ಹಾಂ, ಇಲ್ಲೇ ಲಿಟಲ್ ಇಂಡಿಯಾ. ಅಲ್ಲ ಇಷ್ಟು ದಿವಸ ಚೈನಲ್ಲಿದ್ದು ನಮ್ಗೆ ಇವತ್ತೇ ಈ ಥರ ಇಂಡಿಯನ್ ಗ್ರಾಸರೀಸ್ ಅದೆಲ್ಲ ಸ್ಟೋರ್ಗಳು ಕಾಣಿಸ್ತಾ ಇರೋದು, ಇಷ್ಟೊಂದು ಇಂಡಿಯನ್ ರೆಸ್ಟೋರೆಂಟ್ ಕಾಣಿಸ್ತಿರೋದು. ಹೌದು. ಹೋಗೋಣ. ಗಮ್ಮಂತೈತೆ ಒಳಗೆ ಬಂದಿದ ತಕ್ಷಣ. ಎಲ್ಲಿ ಕೂತ್ಕೊಳ್ಳೋಣ? ಆ ಕಡೆ ಹೋಗೋಣ. ಅಥವಾ ಇಲ್ಲೇ ಕೂತ್ಕೋಬೋದಾ? ಹಾಂ, ಇಲ್ಲೇ ಕೂತ್ಕೊಳ್ಳೋಣ. ಪಕ್ಕ ಕೂತ್ಕೊಳ್ಳೋಣ, ಎದುರುಗಡೆ ಕೂತ್ಕೊಳ್ಳೋಣ. ಪಕ್ಕನೇ ಕೂರ. ಏನೈತೆ ಸೋಯಾ ವೆಜ್ ಬಿರಿಯಾನಿ. ಯೋಗರ್ಟಿಗೆ 28 ಯುವಾನ್ ಹಾಕೋ ನಾನು. ಯೋಗರ್ಟ್ 28-30 ರೂಪಾಯಿ ಯೋಗರ್ಟ್ಗೆ. ಹೆಂಗೈತೆ ನೋಡು, ಇದು ಒಳ್ಳೆ ಬುಕ್ಕು, ಯಾವುದೋ ದೊಡ್ಡ ಬುಕ್ ಥರ ಐತೆ. ಏನೇನು ಬೇಕೋ ಅವೆಲ್ಲ ತಿನ್ಬೋದು. ನೀವು ಯಾವ್ದು ಬೇಕ್ರಿ ಬೇಗ ಸೆಲೆಕ್ಟ್ ಮಾಡಿ. ಅಮ್ಮ ಹೇಳಿದ್ನಲ್ಲ, ಒಂದು ಸಮೋಸ, ಒಂದು ಸಮೋಸ, ಆಮೇಲೆ ಒಂದು ಗೋಬಿ ಮಂಚೂರಿಯನ, ಆಮೇಲೆ ಮೇನ್ ಕೋರ್ಸ್, ಆಮೇಲೆ ಇನ್ನೇನು ಆರ್ಡ್ರ್ ಮಾಡೋದು? ಇನ್ನೇನು ಆರ್ಡ್ರ್ ಮಾಡಿದ್ರೆ ಇಲ್ಲಿ ಕರೀಸ್ ನೋಡೋಣ, ಇಲ್ಲಾಂದರೆ ಕೊಫ್ತಾ ನೋಡೋಣ. ಫಸ್ಟು ಸಮೋಸ ಬಂದಿದೆ. ಒಂದು ಸಮೋಸ 300 ರೂಪಾಯಿ ಕೊಟ್ಟು ತಿಂತಾ ಇದ್ದೀವಿ. 300 ರೂಪಾಯಿ ಅಂದರೆ ಎಷ್ಟು ಚೈನೀಸ್ ಯುವಾನಲ್ಲಿ? 22 ಯುವಾನ್. ಸರಿ ಸರಿ ಸರಿ. ಏನು ರೆಡಿ? ಹಾಂ, ಗೊತ್ತು ರೆಡಿ ಮಾಡ್ಕೊತಾ ಇದ್ದೀನಿ. ಹೆಂಗೆ ಕಟ್ ಮಾಡೋದು? ಹಾಂ, ಕೈಯಲ್ಲಿ ಕಟ್ ಮಾಡೋದಾ? ಬಿಸಿ ಇದೆ ರೀ. ಹೌದಾ? ಪುಟಾಣಿ ನಂಗೆ ಕೊಡಿ, ದೊಡ್ಡ ನೀವು ತೊಗೊಳ್ಳಿ. ಇದು ಮೇಡೆ ಚೆನ್ನಾಗಿರ್ತೈತೆ, ಕ್ರಿಸ್ಪ್. ಆಯ್ತಾಯ್ತು, ನೀನು ತಿಂದರೆ ಏನೋ ನಾನು ತಿಂದರೆ. ಅಲ್ಲಿ ಚಟ್ನಿ ಅವ್ನು ಚೆಲ್ಬಿಟ್ಟು ಬೇರೆ ಔಟ್. ಕೋತೆ ಬಿಡಿ. ಹಾಂ, ಇದಕ್ಕೆ ಸ್ವೀಟ್ ಕೊಡ್ಬೇಕು ತಾನೆ? ಕೊಟ್ಟಿಲ್ಲ. ಸ್ವೀಟ್ ತಿನ್ನಬಾರ್ದು. ಹಂಗಲ್ಲಮ್ಮ, ಯೂಶಲಿ ಇದಕ್ಕೆ ಕೊಡ್ತಾರಲ್ವ. ತಿನ್ನೋಣ, ಸಾಕ್ಬಿಡಿ. ಸಾಕಾ? ಅವ್ನು ತೇಳೆ ನೆಲಗೆ ಹಾಕೊಂಡು ಕಸ್ಕೊಂಡು ತಿನ್ಕೊ ಅಂತ. ತಿನ್ನೋಣ. ಚರ್ಸ್. ಚೂಸ್. ಚೆನ್ನಾಗಿದೆ, ಕ್ರಿಸ್ಪಿ ಆಗೈತೆ. ಬಿಸಿ ಇದೆಲ್ಲ. ಇದು ಹಾಕೊಳ್ಳಿ, ಚಟ್ನಿ ಚೆನ್ನಾಗಿದೆ. ಇನ್ನೊಂದು ಆರ್ಡ್ರ್ ಮಾಡೋಣ. ನೀವು ತಿನ್ನಿ, ಎಣ್ಣೆ ಜಾಸ್ತಿ ಇದೆ. ಓ, ಮಂಚೂರಿಯನ್ ಬಂತು. ಇಂಡಿಯಾದಲ್ಲಿ ಗೋಬಿ ಮಂಚೂರಿಯನ್ ಬ್ಯಾನ್ ಆಗಿಬಿಟ್ಟಿದೆ, ಇವಾಗಿಲ್ಲ. ಹಾಂ, ನಾವು ನೋಡಿ ತಿಂತಾ ಇದ್ವಿ ಬೇರೆ ದೇಶದಲ್ಲಿ. ಟಿಶ್ಯೂ ಪೇಪರ್ ಕೊಡಮ್ಮ. ಚೆನ್ನಾಯ್ತಾ? ಅನಿಸ್ತಾ ಇದೆ. ಹೊಟ್ಟೆ ಬೇರೆ ಹಸಿತಿತ್ತಲ್ಲ, ಅದಕ್ಕೂ ಸಕ್ಕದಾಗ ಅನ್ನಿಸ್ತೈತೆ. ಚೆನ್ನಾಗಿದೆ. ಆಯ್ತಾ? ಸಾಸ್ ಕೊಡಿ. ಚೆನ್ನಾಗಲ್ಲ? ಫಸ್ಟ್ ಟೈಮ್ ನಾನು ಇಂಡಿಯನ್ ರೆಸ್ಟೋರೆಂಟಲ್ಲಿ ಇಷ್ಟು ಚೆನ್ನಾಗಿರೋದು, ಅದು ಬೇರೆ ದೇಶದಲ್ಲಿ. ಸಕ್ಕತ್ತಾಗೈತೆ ರೀ. ಸಾಕು, ಯಪ್ಪ ಸಕ್ಕತ್ತಾಯ್ತು. ನಮ್ಮ ದೇಶದಿಂದ ನೀವು ಪ್ಯೂರ್ ವೆಜ್ ಆಗಿದ್ರೆ ಬರಬೇಕು. ನಮ್ಮ ದೇಶದಿಂದ ಆಚೆ ಇರ್ತಾರಲ್ಲ, ಅವ್ರಿಗೆ ಮಾತ್ರ ಗೊತ್ತು ಇಂಡಿಯನ್ ಫುಡ್ಡಿನ ಬೆಲೆ ಏನು ಅಂತ.
ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ಅಂತ ಅಣ್ಣವ್ರು ಹೇಳಿದಾರಲ್ಲ. ಅದು ಸ್ಪೆಷಲಿ ಗೋಬಿ ಮಂಚೂರಿ. ಮೊನ್ನೆ ರೋಡ್ ಕಾರ್ನರ್ ಹೋಗಿ ಹಾಫ್ ಗೋಬಿ ಕಿತ್ಕೊಂಡು ತಿಂತಾ ಇದ್ವಿ. ಇವಾಗ ಮಿಸ್ ಮಾಡ್ಕೊತಾ ಇದ್ದೀವಿ. ಅಂದರೆ ಏನೇ ತಿಂದರು ಇನ್ನೊಂದ್ಸತಿ ಆರ್ಡ್ರ್ ಮಾಡೋಣ ಅನಿಸ್ತೈತ್ರಿ. ಅನಿಸ್ತೈತೆ ಬಟ್ ಹೊಟ್ಟೆ ತುಂಬಿದ್ಮೇಲೆ ಬೇಡ ಅನಿಸುತ್ತೆ. ಮೇ ಬಿ ಅದಕ್ಕೋಸ್ಕರ ತಿಂದ್ಬಿಟ್ಟು ಆಮೇಲೆ ಯೋಚನೆ ಮಾಡೋಣ, ಬೇಕು ಅನಿಸ್ತದೆ ತಿರ್ಗಿ ಆರ್ಡ್ರ್ ಮಾಡೋಣ. ಯಾಕಂದರೆ ತುಂಬ ಕಾಸ್ಟ್ಲಿ ಎಲ್ಲ. ಇವೆರಡು ಆರ್ಡ್ರ್ ಮಾಡಿದ್ವಿ ಸ್ಟಾರ್ಟರ್ ನಾವು ಸ್ಟಾರ್ಟರ್ ಎರಡೇ ಆರ್ಡ್ರ್ ಮಾಡಿರೋದು. ಸಮೋಸ ಮುಗಿಸ್ತೀವಿ, ಖತಮ್ ಟಾಟಾ ದಯಾ. ನೆಕ್ಸ್ಟು ಬಟರ್ ನಾನ್ ಬಂದೈತೆ. ಆಮೇಲೆ ಏನಿದೆ ಪನ್ನೀರ್ ಬಟರ್ ಮಸಾಲ, ಬಟರ್ ಮಸಾಲ, ಮಶ್ರೂಮ್ ಪನ್ನೀರ್ ಬಟರ್ ಮಸಾಲ ಅಂತ ಎರಡು ಮಿಕ್ಸ್. ಅದೇ ಮಶ್ರೂಮು ಕಮ್ಮಿ ರೇಟು, ಪನ್ನೀರ್ ಜಾಸ್ತಿ ರೇಟ್, ಅದಕ್ಕೋಸ್ಕರ ಮಿಕ್ಸ್ ಮಾಡಿಬಿಟ್ಟು ಮಶ್ರೂಮ್ ಪನ್ನೀರ್ ಬಟರ್ ಮಸಾಲ ಅಂತ ಮಾಡಿಬಿಟ್ಟು ಕೋತೆಗಳು. ನಮಗೆ ಗೊತ್ತಿಲ್ವಾ? ಆಯಿತು. ಆಮೇಲೆ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಬ್ರೋ ಇವೆಲ್ಲ. ಆಯ್ತು ಬಿಡು. ಇವಾಗ ಯಾವ್ದು ಎಷ್ಟು ಅಮೌಂಟಲ್ಲಿ ಹಾಕಿದ್ದಾರೆ ಅಂತ ನಾವು ಕೇಳಂಗಿಲ್ಲ. ಕಮ್ಮಿ ಜಾಸ್ತಿ ಇದ್ರು ಅಡ್ಜಸ್ಟ್ ಮಾಡ್ಕೋಬೇಕು. ಎಲ್ಲ 50% ಹಾಕಿದ್ರು ನಮಗೆ ವೇಸ್ಟು. ಅದು ಸರ್ವ್ ಮಾಡಿ. ಅಪ್ಪನ ಅಲ್ಟಿಮೇಟ್ ಆಗೈತ್ರಿ. ಇದನ್ನು ಟೇಸ್ಟ್ ಮಾಡಿ ನೋಡ್ಬೇಕು ಹೆಂಗೈತೆ. ಸಾಕು. ಟೆಸ್ಟ್ ಮಾಡ್ತಾ ಇದ್ದೀನಿ. ಇದು ಬಿಸಿ ಇದೆ. ತಡಿ. ಹಾಂ, ಟೇಸ್ಟ್ ಮಾಡು. ಚರ್ಸ್. ಅದೇನು ನೀವು ತಿನ್ನೋರ್ಗು ನಾನು ವೇಟ್ ಮಾಡಬೇಕು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಬಿಸಿ ಐತೆ. ಹೆಂಗೈತಮ್ಮ? ಚೆನ್ನಾಯ್ತಾ? ತಿನ್ನು ನೋಡಿ. ನಮ್ಮ ಮನೆ ಪಕ್ಕದ ಸಿಗುತ್ತಾ ಆ ಥರನೇ ಐತೆ. ನನಗೆ ಓಕೆ ಅನಿಸುತ್ತೆ. ಇಷ್ಟು ಸಕ್ಕತ್ತಾಯಿತು. ಚೆನ್ನಾಗಿದೆ. ಅದು ಸಕ್ಕತ್ತಾಗಿತ್ತು. ಕ್ರೀಮಿ ಆಗಿಲ್ವೇನ್ರಿ? ಕ್ರೀಮಿಯಾಗಿ ಐತೆ ಬಟ್ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ಲ. ಯಾಕಂದರೆ ಅವೆರಡು ಅಷ್ಟು ಸಕ್ಕತ್ತಾಗಿತ್ತಲ್ಲ. ಇದು ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂದ್ಕೊಂಡೆ. ಬಟ್ ಚೆನ್ನಾಗಿದೆ ಬಟ್ ನಾಟ್ ನೆಕ್ಸ್ಟ್ ಲೆವೆಲ್. ಅದು ನಾನು ಇಂಡಿಯಾದಲ್ಲೇ ತಿಂತಿದ್ದೀನೇನೋ ಅನ್ನಿಸ್ತಾಯಿತ್ತು. ಯಾವುದೋ ಈ ಶ್ರೀಸಾಗರಲ್ಲೋ ಎಲ್ಲೋ ತಿಂತಿದ್ದೀನಿ ಅಂತ ಅನ್ನಿಸ್ತಾಯಿತ್ತು ಗೋಬಿ ಮಂಚೂರಿ. ಇಷ್ಟು ದಿವಸ ಬಂದಿದ್ದು ರೆಸ್ಟೋರೆಂಟ್ಸಾಗೆ ಒಂದು ತೂಕ ಇದೇ ಒಂದು ತೂಕ ಅನ್ನಿಸ್ತೈತೆ ಅಲ್ವಾ? ನಾವು ಎಷ್ಟೊಂದು ಕಡೆ ಇಂಡಿಯನ್ ರೆಸ್ಟೋರೆಂಟ್ ಟ್ರೈ ಮಾಡಿದ್ದೀವಿ, ಎಷ್ಟೊಂದು ದೇಶದಲ್ಲಿ ಕೂಡ ಟ್ರೈ ಮಾಡಿದ್ದೀವಿ. ಬಟ್ ವಿಯೆಟ್ನಾಮಲ್ಲಿ ಚೆನ್ನಾಗಿತ್ತು. ವಿಯೆಟ್ನಾಮಲ್ಲಿ ಚೆನ್ನಾಗಿತ್ತು. ಜಪಾನಲ್ಲಿ ಓಕೆ ಆಗಿತ್ತು. ದುಡ್ಡು ಜಾಸ್ತಿ. ತುಂಬ ಕಾಸ್ಟ್. ಥೈಲ್ಯಾಂಡಲ್ಲೂ ಚೆನ್ನಾಗಿತ್ತು ಅನ್ಸುತ್ತೆ. ಹೌದಾ? ಥೈಲ್ಯಾಂಡಲ್ಲಿ ಓಕೆ ಆಗಿತ್ತು. ಮೇ ಬಿ ನಾವು ಹೋಗಿದ್ದು ಓಕೆ ಆಗಿತ್ತು ಅನಿಸುತ್ತೆ. ಬಟ್ ಚೈನಾದಲ್ಲಿ ತುಂಬ ಕಡೆ ಟ್ರೈ ಮಾಡಿದ್ದೀವಿ, ಇದೇ ತುಂಬ ಸೂಪರ್ ಆಗಿರೋದು. ಶಾಂಘೈಯಲ್ಲೂ ಟ್ರೈ ಮಾಡಿಬಿಟ್ಟಿದ್ದೀವಿ, ಬೀಜಿಂಗಲ್ಲೂ ಟ್ರೈ ಮಾಡಿಬಿಟ್ಟಿದ್ದೀವಿ. ಬೀಜಿಂಗಲ್ಲೂ ಚೆನ್ನಾಗಿತ್ತು ಟ್ರೈ ಮಾಡಿದ್ದೀವಿ ಬಟ್ ಇದ್ರಷ್ಟು ಚೆನ್ನಾಗಿರಲಿಲ್ಲ. ಚೈನಾದಲ್ಲಿ ನಾನು ಇಂಡಿಯನ್ ಫುಡ್ ತಿಂತಾಯಿದ್ರೆ ಅಬಾಬಾಬಾ ಕೈಯಲ್ಲಿ. ಅದು ಕೈಯಲ್ಲಿ ಚೈನಾದವ್ರು ಕೈಯಲ್ಲಿ ಚಾಪ್ಸ್ಟಿಕಲ್ಲೇ ತಿನ್ನೋದು. ಸ್ಪೂನಲ್ಲಿ ತಿಂತಾರೆ. ಬಟ್ ನಾವು ನೆಮ್ಮದಿ ಕೈಯಲ್ಲಿ ತಿಂತಾಯಿದ್ದೀವಿ, ಅದು ಖುಷಿ ಅನಿಸ್ತಾರೆ. ಅವ್ರ ಮುಂದೆ ನಾವು ಸ್ಪೂನಲ್ಲಿ ಅಥವಾ ಚಾಪ್ಸ್ಟಿಕಲ್ಲಿ ತಿನ್ನಬೇಕಿತ್ತು ಅವ್ರ ಫುಡ್ನ.
ನಮ್ಮ ಫುಡ್ ಅಲ್ವಾ ಕೈಯಲ್ಲೇ ತಿನ್ಬೋದು. ಅಂದರೆ ನಮ್ಮದು ಫುಡ್ಡು ಹೆಂಗೆ ಮಾಡಿದ್ದಾರೆ ಅಂದರೆ ಕೈಗೆ ಸೀಮಿತ ಅನಿಸುತ್ತೆ, ಕೈಯಲ್ಲೇ ತಿನ್ನಬೇಕು. ಇದನ್ನ ಹೆಂಗೆ ಸ್ಪೂನಲ್ಲಿ ತಿಂತ ಹೇಳು? ಅವರು ಚೈನೀಸ್ ಅವ್ರು ಬಂದರೂ ಕೈಯಲ್ಲೇ ಅಂದರೆ ಇದು ಕೈಯಲ್ಲಿ ತಿಂದ್ರೇ ಅದಕ್ಕೆ ಟೇಸ್ಟ್ ಜಾಸ್ತಿ. ಇದೇ ನೀನು ಸ್ಪೂನಲ್ಲಿ ತಿಂದ್ಬಿಡು, ವಾಸನೆನೂ ಟೇಸ್ಟ್ ಇರಲ್ಲ ಈ ಥರ. ನಾವು ಸವಿತಾ ಇರೋದು ನೋಡಿದ್ರೆ ನೋಡೋರ್ಗೆ ಅನಿಸ್ಬೋದು ಏನಂತ ಜಸ್ಟ್ ನಾರ್ಮಲ್ ಇಂಡಿಯನ್ ಫುಡ್ಡು ಯಾಕೆ ಹಿಂಗೆ ಆಡ್ತಿದ್ದಾರೆ ಅಂತ. ಇಂಡಿಯಾ ಬಿಟ್ಟು ಒಂದು ತಿಂಗಳು ಆಚೆ ಹೋಗಿ ಬನ್ನಿ, ಆಚೆ ಫುಡ್ ತಿನ್ಕೊಂಡು ಬನ್ನಿ, ಆವಾಗ ಗೊತ್ತಾಗುತ್ತೆ ಇಂಡಿಯನ್ ಫುಡ್ ಬೆಲೆ. ಅವ್ರ್ಯಾಕೆ ಹೋಗ್ಬೇಕು, ನಾವೇ ಹೋಗ್ಬೇಕಂತಾರೆ ಅವರು. ಹಂಗೆ ನಾನು ಹೇಳಿದ್ದು, ಒಂದು ವಸ್ತು ಇಲ್ಲ ಅಂದರೆ ಅದ್ರ ಬೆಲೆ ಗೊತ್ತಾಗ್ತಲ್ಲ, ಆ ಥರ ನಾನು ಹೇಳಿದ್ದು. ಹೌದೌದು, ನಿಜ. ಒಂದು ವಸ್ತು ಇಲ್ಲ ಅಂದರೆ ಬೆಲೆ ಗೊತ್ತಾಗುತ್ತಲ್ಲ, ಅದು ಇಂಡಿಯನ್ ಫುಡ್ಡಲ್ಲಿ ಗೊತ್ತಾಗುತ್ತೆ. ಹಬ್ಬಬ್ಬಬ್ಬಬ್ಬಬ್ಬಾ, ಏನ್ರಿ ನೆಕ್ಕೊಂಡೆಲ್ಲ ತಿಂತಿದ್ದೀರಾ? ಇಂಡಿಯನ್ ಫುಡ್ ವ್ಯಾಮೋಹ ನಮಗೆ. ಇಂಡಿಯಾದಲ್ಲಿ 1.5 ತಿಂಗಳು ಇದ್ವಿ ಲಾಸ್ಟ್ ಟೈಮು, ಚೆನ್ನಾಗಿ ಇಂಡಿಯನ್ ಫುಡ್ ತಿಂದಿದ್ದೀವಿ. ಸ್ಟಿಲ್ ಇಂಡಿಯನ್ ಫುಡ್ ಬೇಕು ಅಂತ ಅನಿಸುತ್ತೆ ನಮಗೆ ಅಲ್ವಾ? ಅಂದರೆ ನೀನು ಇವತ್ತು ಇಂಡಿಯಾದಲ್ಲಿರೋ ಚೆನ್ನಾಗಿ ತಿನ್ನು, ನೆಕ್ಸ್ಟು ವಾಪಸ್ಸು ಚೈನಾಗೆ ಬಾ. ನಾಳೆನೇ ಬಂದು ನಮಗೆ ಇಂಡಿಯನ್ ಫುಡ್ ಬೇಕು ಅನ್ಸುತ್ತೆ. ಒಂದು ದಿವಸ ಒಂದು ದಿವಸ ಇದಾದ್ರೂ ಮಿಸ್ ಆದಂಗೆ ಅನಿಸ್ತಾ ಇರುತ್ತೆ. ಹೌದು, ಅದು ಇಂಡಿಯಾ ಫುಡ್ಗಿರೋ ತಾಕತ್ತು. ಆಲ್ಮೋಸ್ಟ್ ಎಲ್ಲ ಖಾಲಿ ಆಗೋಯ್ತು. 5 ನಿಮಿಷ. ಇಂಡಿಯನ್ ಫುಡ್ನ ಮಾಡೋದಕ್ಕೆ 1 ಅವರ್ 2 ಅವರ್ ತೊಗೊಂಡ್ರೆ ತಿನ್ನೋದಕ್ಕೆ 5 ನಿಮಿಷ ಸಾಕು. ಎಷ್ಟು ಕಷ್ಟಪಟ್ಟು ಎಲ್ಲ ಮಾಡಿರ್ತೀವಿ. ನಿಜ 5 ನಿಮಿಷದಲ್ಲಿ ಎಲ್ಲ ಗಾನು ಬೇಕಾ? ಆಬ್ವಿಯಸ್ಲಿ ಬೇಕು. ಪನ್ನೀರ್ ಬೇಕು. ಹಂಗೆ ಹಾಕ್ಬಿಟ್ರಲ್ಲ. ತಿನ್ನು, ಚೆನ್ನಾಗಿರೋ. ಇವತ್ತು ಶನಿವಾರ, ಅದಕ್ಕೆ ಇಲ್ಲಾಂದ್ರೆ ನಾನ್ ವೆಜ್ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ವಿ. ಇಂಡಿಯನ್ ಫುಡ್ ತಿನ್ಬಿಟ್ಟು ನಾವು ನಾನ್ ವೆಜ್ ತಿಂತಾ ಇದ್ದೀವಿ. ಇದರಲ್ಲಿ ನಾನ್ ವೆಜ್ ಏನೂ ಇರಲಿಲ್ವಾ? ಇಲ್ಲ, ಮೆನ್ಯೂಲಿ ಇದು ವೆಜ್, ಪ್ಯೂರ್ ವೆಜ್. ಪ್ಯೂರ್ ವೆಜ್, ಆಚೆ ಕಡೆ ಪ್ಯೂರ್ ವೆಜ್ ಅಂತ ಹಾಕಿದ್ದಾರೆ. ಹೌದಾ? ಅದಕ್ಕೆ ನಾನ್ ವೆಜ್ ಇಲ್ಲ, ಫುಲ್ ವೆಜ್ಜೇ. ಯಪ್ಪ, ಚೈನಾದಲ್ಲಿ ವೆಜ್ ಸಿಗೋದು ತುಂಬ ಕಷ್ಟ. ಪ್ಯೂರ್ ವೆಜ್ ಸಿಗುತ್ತೆ. ಸೊ ನಾವು ಬಂದಿರೋದು ಶಾಂಘೈ ಹತ್ರ ಈವು ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ. ಸೊ ಈ ಜಾಗದಲ್ಲಿ ತುಂಬ ಇಂಡಿಯನ್ ರೆಸ್ಟೋರೆಂಟ್, ಇಂಡಿಯನ್ ಸ್ಟ್ರೀಟ್ ಅಂತಲೇ ಕರೀತಾರೆ. ಬರೀ ಇಂಡಿಯನ್ ರೆಸ್ಟೋರೆಂಟ್ಸ್, ಇಂಡಿಯನ್ ಗ್ರಾಸರಿ ಸ್ಟೋರ್ಸ್ ಎಷ್ಟೊಂದಿದೆ. ಸೊ ಇಟ್ಸ್ ಫಾರ್ ಇಂಡಿಯನ್ಸ್ ಅನ್ನೋ ಥರ ಇದೆ. ತುಂಬ ಜನ ಇಂಡಿಯನ್ಸ್ ಕೂಡ ಬರ್ತಾರೆ ಇಲ್ಲಿ, ಅದಕ್ಕೋಸ್ಕರ ತುಂಬ ಡಿಮ್ಯಾಂಡ್ ಇದೆ. ಬಳ್ಕೊಂಡು ತಿನ್ನೋಣ. ನಾನು ಇಂಡಿಯಾದಲ್ಲೇ ಅಯ್ಯೋ ನಮ್ಮ ಮನೇಲಿ ಬಳ್ಕೊಂಡು ತಿಂದಂಗೆ ಅನ್ನಿಸ್ತಾ ಇತ್ತು ನನಗೆ. ಅಷ್ಟು ಸೈಕಾಗಿ ಹೋಟ್ಲೆಲ್ಲ ಬೆಳೀತಾ ಇದ್ದೀರೇನ್ರಿ? ಇಲ್ಲ ತೊಗೊಳ್ರಿ, ಹೇಳ್ಬೇಕು ಬಳ್ಕೊಂಬಿಟ್ಟೆ. ನೋಡ್ರಿ, ವೆಜ್ ಬಿರಿಯಾನಿಗೆ ಯಾವ ರೇಂಜಿಗೆ ಹಾಕೋರೆ. ಕೆಳಗಡೆಯಿಂದ ಬೇರೆ ಒಲೆ ಹಚ್ಬಿಟ್ಟು ಹೋದ ನಮ್ಮಪ್ಪ. ಒಲೆ ಹಚ್ಬಿಡೋದಂತೆ ಹಂಗೆ ತಾನೇ ಕಾಣಿಸ್ತಾ ಇರೋದು. ಅಲ್ಲಿ ಪನ್ನೀರ್ ಖಾಲಿ. ಇವಾಗ ಇದು ನೋಡಬೇಕು ತಿನ್ನೋಕ್ಕಾಗತ್ತಾ ಇಲ್ವಾ ಅಂತ. ವೇಟ್ ಏನು ವಾಚ್. ಯಪ್ಪ, 267. 3,000 ರೂಪಾಯಿ. ಏನೇನು ತಿಂದ್ವಿ ಹೇಳು? ಒಂದು ಗೋಬಿ ಮಂಚೂರಿ, 2 ಬಟರ್ ನಾನ್, 1 ಪನ್ನೀರ್ ಬಟರ್ ಮಸಾಲ, 1 ವೆಜ್ ಪಲಾವ್ ಅಷ್ಟೇ. ಯಪ್ಪ, ಅದಕ್ಕೆ 3,000 ಆಯ್ತಾ? ಹೆಂಗಿತ್ತು? ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಬಿರಿಯಾನಿ ಒಂದು ಸ್ವಲ್ಪ ಮಸಾಲೆ ಜಾಸ್ತಿ ಹಾಕ್ಬಿಟ್ಟಿದ್ರು, ಅದೊಂದು ಓಕೆ ಆಗಾಯಿತು. ಸೊ ತಿನ್ನೋಕ್ಕಾಗ್ದಿರ ಪಾರ್ಸಲ್ ತೊಗೊಂಬಂದಿದ್ದೀವಿ. ಯಪ್ಪ, ನನಗೆ ಇದು ಏನಂತಾರೋದಕ್ಕೆ ಗೋಬಿ ಮಂಚೂರಿ ಒಳ್ಳೆ ಈ ಶ್ರೀಸಾಗರಲ್ಲಿ ತಿಂದಾಗ ಅನ್ನಿಸ್ತಾ ಇತ್ತು ನನಗೆ. ಕ್ರೇಜಿ ಇತ್ತು, ಸಖತ್ತಾಗಿತ್ತು ಗುರು. ಯಪ್ಪ,
ಅಜ್ಜಿ ಚೈನಾದಲ್ಲೂ ಈ ಥರ ಇಷ್ಟು ಚೆನ್ನಾಗಿರೋ ಇಂಡಿಯನ್ ರೆಸ್ಟೋರೆಂಟ್ ಇರುತ್ತೆ ಅಂತ ನನಗಂತೂ ಗೊತ್ತೇ ಐಡಿಯಾನೇ ಇರಲಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು. ಕ್ರೇಜಿ. ಇವಾಗ ಈ ಥರ ಹಿಂಗೆ ಸ್ಮೆಲ್ ಮಾಡ್ಕೊತ ಹೋದ್ರೆ ಸಖತ್ತಾಗಿ ಸ್ಮೆಲ್ಲು. ಅಪ್ಪ ಚೆನ್ನಾಗೈತೆ. ಅದು ಪ್ಯೂರ್ ವೆಜ್ ಇಂಡಿಯನ್ ರೆಸ್ಟೋರೆಂಟ್ ಅದು. ಸೊ ಇನ್ ಕೇಸ್ ಯಾರಾದರೂ ಈವುಗೆ ಬಂದರೆ ನೀವು ಪ್ಯೂರ್ ವೆಜಿಟೇರಿಯನ್ ಆಗಿದ್ರೆ, ನೀವು ನಮ್ಮ ಥರ ಸ್ಯಾಟರ್ಡೇ ಅಥವಾ ಫುಲ್ ಪ್ಯೂರ್ ವೆಜಿಟೇರಿಯನ್ ಆಗಿದ್ರೆ ನೀವು ಆ ರೆಸ್ಟೋರೆಂಟಿಗೆ ಹೋಗ್ಬೋದು. ಕ್ರಾಸ್ ಬ್ರೀಡ್ ವೆಜಿಟೇರಿಯನ್ಸ್ ಆಗಿದ್ರೆ ಸಂಡೇ ಬರ್ಬೋದು. ಎಸ್. ನೈಸ್.